Hello dear students, welcome to complex analysis class session 7. Okay. So in the last class we have learned about analytic function, necessary and sufficient condition for a function to be analytic and problems on it. So in today's class now let us solve the problems continued on analytic function. Okay. So the problem is, so these are all 5 marks problem. So first problem ಏನೈತೆ they have asked in the ಪ್ರೀವಿಯಸ್ ಎಕ್ಸಾಮ್ಸ್. ಸೊ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ಏನಿದೆ ಅಂದರೆ ಕ್ವೆಶನು, ಇಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ ಇಟ್ ಈಸ್ ಅನಾಲಿಟಿಕ್. ಸೊ ಏನು, ದೇ ಹ್ಯಾವ್ ಗಿವನ್ ಅ ಫಂಕ್ಷನ್ ದಟ್ ಈಸ್ ಎಫ್ ಆಫ್ ಝೆಡ್ ಈಸ್ ಯು ಪ್ಲಸ್ ಐ ಇಂಟು ವಿ ಆ್ಯಂಡ್ ದೇ ಹ್ಯಾವ್ ಗಿವನ್ ಇಟ್ ಈಸ್ ಅನಾಲಿಟಿಕ್. ಸೊ ಅನಾಲಿಟಿಕ್ ಅಂದರೆ ಏನಾಗಿರುತ್ತೆ, ಇಟ್ ಸ್ಯಾಟಿಸ್ಫೈಸ್ ಸಿ ಆರ್ ಈಕ್ವೇಷನ್ಸ್, ರೈಟ್. And f of z is constant in domain D. So f of z is an analytic function in domain D and it is a constant ಅಂತ ಅಂದ್ರೇನು, mod of f of z ಏನಾಗಿದೆ, it is a constant ಆಗಿದೆ. Then show that f of z is also constant. ಅಂದರೆ f of z ಅನ್ನೋದು ಒಂದು ಫಂಕ್ಷನ್ ಕೊಟ್ಟಿದ್ದಾರೆ u ಪ್ಲಸ್ ಐ ಇಂಟು ವಿ. ಸೊ ಇದೇನಾಗಿದೆ, ಇಟ್ ಈಸ್ ಅನಾಲಿಟಿಕ್ ಫಂಕ್ಷನ್ನು. ಆ್ಯಂಡ್ mod of f of z ಏನಾಗಿದೆ ನಮಗೆ ಕಾನ್ಸ್ಟೆಂಟ್ ಅಂತ ಅಂದರೆ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೆ ಅಂತ ತೊಗೊಂಡು ನಾವು ವಿ ನೀಡ್ ಟು ಪ್ರೂವ್, ಏನಂತ ಪ್ರೂವ್ ಮಾಡಬೇಕು, ಟು ಪ್ರೂವ್ ಎಫ್ ಆಫ್ ಝೆಡ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಓಕೆ, ಈಗ ನಾನು ಸೊಲ್ಯೂಷನ್ ಎಫ್ ಆಫ್ ಝೆಡ್ನ ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡೋಕ್ಕೆ, ಸೊ ಇಲ್ಲೇನಿದೆ ಫಂಕ್ಷನ್ ನನಗೆ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ. ಸೊ ಎಫ್ ಆಫ್ ಝೆಡ್ನ ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ಯುನೂ ಕೂಡ ಕಾನ್ಸ್ಟೆಂಟ್ ಆಗಿದೆ, ವಿನೂ ಕಾನ್ಸ್ಟೆಂಟ್, ಅಂದರೆ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟು ಎರಡು ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಹಾಗಾಗಿ ಫಂಕ್ಷನ್ ಕೂಡ ಏನು ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡ್ತಿದ್ದೀನಿ. ಓಕೆ, ನಾವು ಸೊಲ್ಯೂಷನ್. So let mod of f of z be a constant function. So they have given that mod of f of z is constant. So constant function ಆಗಿದ್ರೆ ಏನಾಗಿರುತ್ತೆ, ಇಟ್ ಈಸ್ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಲ್ವಾ. ಸೊ ಆ ಕಾನ್ಸ್ಟೆಂಟ್ ವ್ಯಾಲ್ಯೂನ ನಾನು ಸಮ್ ಕೆ ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಲೆಟ್ mod of f of z is equal to k where k is a constant value. ಓಕೆ, ಸೊ ಒಂದು ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿದೆ ಅಂತಂದರೆ ಅಲ್ಲಿ ಏನಾಗಿರುತ್ತೆ, ಎರಡು ಕೇಸ್ ಇರುತ್ತೆ. ಒಂದು ಐದರ್ ಕೆ ಈಸ್ ಏನು, ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, ಐದರ್ 0 ಆಗಿರುತ್ತೆ, ಇಲ್ಲ ನಾಟ್ ಈಕ್ವಲ್ ಟು 0. ಸೊ ನಾಟ್ ಈಕ್ವಲ್ ಟು 0 ಅಂತಂದರೆ ಸಮ್ ಪಾಸಿಟಿವ್ ಆರ್ ನೆಗೆಟಿವ್ ಇಂಟೀಜರ್ಸ್ ವ್ಯಾಲ್ಯೂಸ್ ಏನಾಗಿರುತ್ತೆ ಅಲ್ಲಿ ನಿಮಗೆ ಬರುತ್ತೆ. ಓಕೆ, ಇಲ್ಲಿ ಎರಡು ಕೇಸಸ್ಸಿಗೂ ಕೂಡ ನಾನು ಎಫ್ ಆಫ್ ಝೆಡ್ ಈಸ್ ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡಬೇಕು. ಯಾಕೆಂದರೆ ಕೆ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಐದರ್ 0 ಆರ್ ಇಟ್ ವಿಲ್ ಬಿ ನಾಟ್ ಈಕ್ವಲ್ ಟು 0, ದಟ್ ಈಸ್ ಸಮ್ ಪಾಸಿಟಿವ್ ಆರ್ ನೆಗೆಟಿವ್ ವ್ಯಾಲ್ಯೂ. ಓಕೆ, ನಾವು ಫಸ್ಟ್ ಒನ್, ಇಫ್ ಕೆ ಈಸ್ ಈಕ್ವಲ್ ಟು 0. ಸಪೋಸ್ ಕೆ ಈಸ್ ಈಕ್ವಲ್ ಟು 0 ಆಯಿತು ಅಂದರೆ ಏನಾಗಿರುತ್ತೆ, ಈಕ್ವೇಷನ್ 1 mod ಆಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಕೆ ಇದೆ. ಸೊ ಇಟ್ ಇಂಪ್ಲೈಸ್ ಕೆ ಈಸ್ ಈಕ್ವಲ್ ಟು 0 ಅಂದರೆ ಏನಾಗುತ್ತೆ, mod ಆಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು 0. ಸೊ mod ಆಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು 0 ಅಂತಂದರೆ ಏನಾಗಿರುತ್ತೆ, ಎಫ್ ಆಫ್ ಝೆಡ್ ಈಸ್ ಆಲ್ಸೋ ಈಕ್ವಲ್ ಟು 0. ದೇರ್ ಫಾರ್ ಎಫ್ ಆಫ್ ಝೆಡ್ ಈಕ್ವಲ್ ಟು 0 ಇಸ್ ನಥಿಂಗ್ ಎ ಕಾನ್ಸ್ಟೆಂಟ್. ಸೊ ಐ ಕ್ಯಾನ್ ಸೇ ದಟ್ ಎಫ್ ಆಫ್ ಝೆಡ್ ಈಸ್ ಕಾನ್ಸ್ಟೆಂಟ್. ಸೊ ಏನಾಯಿತು, ಪ್ರೂಫು ಕಂಪ್ಲೀಟ್ ಆಯಿತು. ದಿಸ್ ಇಸ್ ಫಾರ್ ಕೇಸ್ 1. ಸೊ ಕೇಸ್ 2 ಅಲ್ಲಿ ಏನಾಗುತ್ತೆ ನಿಮಗೆ, ವೆನ್ ಕೆ ಈಸ್ ನಾಟ್ ಈಕ್ವಲ್ ಟು 0. ಸೊ ಕೇಸ್ 2, ಇಫ್ ಕೆ ಈಸ್ ನಾಟ್ ಈಕ್ವಲ್ ಟು 0, ಸೊ mod ಆಫ್ ಎಫ್ ಆಫ್ ಝೆಡ್ ಈಸ್ ನಾಟ್ ಈಕ್ವಲ್ ಟು 0 ಆಗುತ್ತೆ. ದಟ್ ಈಸ್ mod ಆಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಸಮ್ ಕೆ. ಸೊ mod ಆಫ್ ಎಫ್ ಆಫ್ ಝೆಡ್ ಅಂದರೆ ಏನಿದೆ, ಯು ಪ್ಲಸ್ ಐ ಇಂಟು ವಿ. ದೇರ್ ಫಾರ್ mod ಆಫ್ ಎಫ್ ಆಫ್ ಝೆಡ್ ಏನಾಗುತ್ತೆ, ಯೂಸಿಂಗ್ ಮಾಡ್ಯುಲಸ್ ಪ್ರಾಪರ್ಟಿ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಕೆ. ಸೊ ಸ್ಕ್ವೇರ್ ರೂಟ್ ಆಫ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಅಂತಂದರೆ ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್ ಏನಾಗುತ್ತೆ, ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಸ್ಕ್ವೇರ್. ಸಿನ್ಸ್ ಕೆ ಈಸ್ ನಾಟ್ ಈಕ್ವಲ್ ಟು 0, ಕೆ ಸ್ಕ್ವೇರ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಸೊ ಕಾಲ್ ದಿಸ್ ಆಸ್ ಈಕ್ವೇಷನ್ ಸ್ಟಾರ್. ಈಗ ಏನು ಮಾಡಿ, ನಾನೇನು ಪ್ರೂವ್ ಮಾಡಬೇಕೀಗ, ಯು ಈಸ್ ಆಲ್ಸೋ ಕಾನ್ಸ್ಟೆಂಟ್ ಆ್ಯಂಡ್ ವಿ ಈಸ್ ಆಲ್ಸೋ ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡಬೇಕು. ಸೊ ಇದಕ್ಕೆ ಕನ್ಸಿಡರ್ ಈಕ್ವೇಷನ್ ಸ್ಟಾರ್. ನಾವು ಡಿಫ್ರೆನ್ಷಿಯೇಟ್ ಈಕ್ವೇಷನ್ ಸ್ಟಾರ್ ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಫಸ್ಟ್ ಏನು ಮಾಡಿ, ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಕ್ವೇಷನ್ ಸ್ಟಾರನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಯು ಸ್ಕ್ವೇರ್ ಇದೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಯು ಸ್ಕ್ವೇರ್ ಈಸ್ ಟು ಯು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಇಲ್ಲಿ ವಿ ಸ್ಕ್ವೇರ್ ಇದೆ 2v. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಡೋ ವಿ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0. ಇಲ್ಲಿ ನಾನು 2ನ ಕಾಮನ್ ತೆಗ್ದು ಎಲ್ ಎಚ್ ಎಸ್ಸಿಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ,
u into dou u by dou x plus v into dou v by dou x is equal to 0. So call that as equation 2. Okay. ನೆಕ್ಸ್ಟ್ ಏನು ಮಾಡಿ ಈಕ್ವೇಷನ್ ಸ್ಟಾರನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಈಗ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿರಿ. ಅವಾಗ ಏನಾಗುತ್ತೆ 2u ಇಂಟು ಡೋ ಯು ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಡೋ ಯು ಬೈ ಡೋ ವೈ ಪ್ಲಸ್ 2v ಇಂಟು ಡೋ ವಿ ಬೈ ಡೋ ವೈ ಇಸ್ ಈಕ್ವಲ್ ಟು 0. 2 ಕಾಮನ್ ತೆಗ್ದು 0 ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಯು ಇಂಟು ಡೋ ಯು ಬೈ ಡೋ ವೈ ಪ್ಲಸ್ ವಿ ಇಂಟು ಡೋ ವಿ ಬೈ ಡೋ ವೈ ಇಸ್ ಈಕ್ವಲ್ ಟು 0. ಸಿನ್ಸ್ ಫಂಕ್ಷನ್ ಏನಾಗಿದೆ ನನಗಿಲ್ಲಿ ಅನಾಲಿಟಿಕ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸಿನ್ಸ್ ಎಫ್ ಈಸ್ ಅನಾಲಿಟಿಕ್ ಏನಾಗಿರುತ್ತೆ ಯು ಆ್ಯಂಡ್ ವಿ ಸ್ಯಾಟಿಸ್ಫೈಸ್ ಸಿ ಆರ್ ಈಕ್ವೇಷನ್ಸ್ ಅಲ್ವಾ. ಸೊ ಸಿ ಆರ್ ಈಕ್ವೇಷನ್ ಸ್ಯಾಟಿಸ್ಫೈ ಆದರೆ ಡೋ ಯು ಬೈ ಡೋ ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ವಿ ಇಂಟು ಡೋ ವಿ ಬೈ ಡೋ ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಕಾಲ್ ದಟ್ ಆಸ್ ಈಕ್ವೇಷನ್ 3. ಈಗೇನು ಮಾಡಿ ನಾವು ಮಲ್ಟಿಪ್ಲೈ ಈಕ್ವೇಷನ್ 2 ಬೈ ಯು ಆ್ಯಂಡ್ ಈಕ್ವೇಷನ್ 3 ಬೈ ವಿ. ಸೊ ಅವಾಗ ಏನಾಗುತ್ತೆ 2 ಈಕ್ವೇಷನನ್ನು ಏನು ಮಾಡಬೇಕು ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಇಟ್ ಬೈ ಯು. ಸೊ ಅವಾಗ ಏನಾಗುತ್ತೆ ದಿಸ್ ಈಸ್ ಯುವರ್ ಈಕ್ವೇಷನ್ 2 ಯು ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ದಟ್ ಈಸ್ ಯು ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಯು ವಿ ಇಂಟು ಡೋ ವಿ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆ. ನೆಕ್ಸ್ಟ್ ಏನು ಮಾಡಬೇಕು ಈಕ್ವೇಷನ್ 3ನ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಇಟ್ ಬೈ ವಿ. ಸೊ ಏನಾಗುತ್ತೆ ಮೈನಸ್ ಯು ವಿ ಇಂಟು ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ವಿ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ. ಈಗೇನು ಮಾಡಿ ಈ ಎರಡು ಈಕ್ವೇಷನನ್ನು ಆ್ಯಡ್ ಮಾಡಿದ್ರೆ ನನಗೇನು ಸಿಗುತ್ತೆ ಯು ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಯು ವಿ ಇಂಟು ಡೋ ವಿ ಬೈ ಡೋ ಎಕ್ಸ್ ಇದು ಈ ಈಕ್ವೇಷನ್ನು. ನೆಕ್ಸ್ಟು ಆ್ಯಡ್ ಮಾಡ್ತಿರೋದು ಮೈನಸ್ ಯು ವಿ ಇಂಟು ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ವಿ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಪ್ಲಸ್ ಯು ವಿ ಇಂಟು ಡೋ ವಿ ಬೈ ಡೋ ಎಕ್ಸು ಮೈನಸ್ ಯು ವಿ ಇಂಟು ಡೋ ವಿ ಬೈ ಡೋ ಎಕ್ಸ್ ಕ್ಯಾನ್ಸಲ್ ಆಗಿ ನನಗೇನು ಬರುತ್ತೆ ಫೈನಲಾಗಿ ಡೋ ಯು ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವಿ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಡೋ ಯು ಬೈ ಡೋ ಎಕ್ಸ್ನ ಕಾಮನ್ ತೆಗೆದ್ರೆ ಡೋ ಯು ಬೈ ಡೋ ಎಕ್ಸ್ ಆಫ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ನನಗೆ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಅಂದರೆ ಏನಂತ ತೊಗೊಂಡಿದ್ದೆ ಕೆ ಸ್ಕ್ವೇರ್ ಅಂತ ತೊಗೊಂಡಿದ್ದೆ. ಬಟ್ ಕೆ ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0. ಸೊ ಇಲ್ಲೇನಂತ ಅರ್ಥ ಎರಡು ಟರ್ಮ್ಸ್ ಇದೆ ಎ ಆ್ಯಂಡ್ ಬಿ. ಸೊ ಇವೆರಡನ್ನು ಪ್ರಾಡಕ್ಟ್ ಮಾಡಿದ್ರೆ ಈಕ್ವಲ್ಸ್ ಟು ನನಗೇನು ಬರ್ತಾ ಇದೆ 0. ಇಲ್ಲಿ ಏನಾಗಿದೆ ಈ ಟರ್ಮು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ನ ನಾನು ಬಿ ಇದೇನಂತ ಆಗಿದೆ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಸೊ ಅವಾಗ ಏನಾಗಿರಬೇಕು ಎ ಮಸ್ಟ್ ಬಿ ಈಕ್ವಲ್ ಟು 0 ಆಗಿರಬೇಕಲ್ವಾ. ಸೊ ಹಾಗಾದರೆ ಏನಾಯಿತು ಸಿನ್ಸ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0 ದೆನ್ ವಿ ಮಸ್ಟ್ ಹ್ಯಾವ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. therefore ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. ಓಕೆ. ಈಗ ನೆಕ್ಸ್ಟ್ ಏನು ಮಾಡಿ ನಾನು ಡೋ ಯು ಬೈ ಡೋ ಎಕ್ಸ್ ಈಕ್ವಲ್ ಟು 0 ನೆಕ್ಸ್ಟ್ ಏನು ಮಾಡ್ತೀನಿ ಡೋ ವಿ ಬೈ ಡೋ ಎಕ್ಸ್ ಈಕ್ವಲ್ ಟು 0. ಅದೇ ಥರ ಡೋ ವಿ ಬೈ ಡೋ ವೈ ಆ್ಯಂಡ್ ಡೋ ಯು ಬೈ ಡೋ ವೈ ಈಕ್ವಲ್ಸ್ ಟು 0 ಅಂತ ಪ್ರೂವ್ ಮಾಡಿದ್ರೆ ನನಗೆ ಯು ಆ್ಯಂಡ್ ವಿ ಏನಾಗುತ್ತೆ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಓಕೆ. ಸೊ ಈಗ ಡೋ ಯು ಬೈ ಡೋ ಎಕ್ಸ್ ಈಕ್ವಲ್ ಟು 0 ಆಯಿತು. ನೆಕ್ಸ್ಟು ನಾವು ಮಲ್ಟಿಪ್ಲೈ ಈಕ್ವೇಷನ್ 2 ಬೈ ವಿ. ಸೊ ಏನು ಮಾಡಿ ಈಕ್ವೇಷನ್ 2ನ ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಇಟ್ ಬೈ ವಿ ಆ್ಯಂಡ್ ಈಕ್ವೇಷನ್ 3 ಬೈ ಯು. ಸೊ ಲಾಸ್ಟ್ ಏನು ಮಾಡಿದ್ದೀರಿ ಅಲ್ವಾ. ಸೊ ಅದೇ ಥರ ಯು ವಿನ ಏನು ಮಾಡಿ ಇಂಟರ್ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡಿ. ಸೊ ಏನಾಗುತ್ತೆ ಈಕ್ವೇಷನ್ 2 ಬೈ ವಿ ಅಂತಂದರೆ ಯು ಇಂಟು ವಿ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವಿ ಸ್ಕ್ವೇರ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0. ಈಕ್ವೇಷನ್ 3ನ ಯು ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯು ಸ್ಕ್ವೇರ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಮೈನಸ್ ಯು ವಿ ಇಂಟು ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆ. ಈಗ ಸೊ ಇಲ್ಲೇನಾಗುತ್ತೆ ಈ ಟರ್ಮ್ಸು ಇಲ್ಲಿ ಮೈನಸ್ ಯು ಸ್ಕ್ವೇರ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ಯು ಇಂಟು ವಿ ಇಂಟು ಡೋ ಯು ಬೈ ಡೋ ಎಕ್ಸ್ ಈಕ್ವಲ್ ಟು 0. ಈಗೇನು ಮಾಡ್ತೀರಾ ಈ ಎರಡು ಈಕ್ವೇಷನನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಈಕ್ವೇಷನ್ಸ್ ಏನು ಬಂದಿದೆ ಅಲ್ವಾ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನನಗೇನು ಬರುತ್ತೆ ಯು ವಿ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವಿ ಸ್ಕ್ವೇರ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಹಾಗೆ ಇರುತ್ತೆ. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನನಗೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್
ಯು ಸ್ಕ್ವೇರ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಮೈನಸ್ ಯು ವಿ ಇಂಟು ಡೋ ಯು ಬೈ ಡೋ ಎಕ್ಸ್ ಈಕ್ವಲ್ ಟು 0. ಇಲ್ಲಿ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗಿ ಏನಾಗುತ್ತೆ ನನಗೆ ಫೈನಲ್ ಆಗಿ ಡೋ ವಿ ಬೈ ಡೋ ಎಕ್ಸ್ ಇಂಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಬರುತ್ತೆ. ಇಲ್ಲಿ ನಾನು ಡೋ ವಿ ಬೈ ಡೋ ಎಕ್ಸನ್ನ ಕಾಮನ್ ತೆಗೆದ್ರೆ ಏನಾಯಿತು, ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಸಿನ್ಸ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0 ಬಿಕಾಸ್ ಇಟ್ ಈಸ್ ಈಕ್ವಲ್ ಟು ಕೆ ಸ್ಕ್ವೇರ್, ಸೊ ಏನಾಗುತ್ತೆ ವಿ ಮಸ್ಟ್ ಹ್ಯಾವ್ ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಲಾಸ್ಟ್ ಏನು ಮಾಡಿದ್ರಿ ಅಲ್ವಾ ಅದೇ ಥರ. ಈಗ ಸಿನ್ಸ್ ಎಫ್ ಈಸ್ ಅನಾಲಿಟಿಕ್ ಏನಾಗಿರುತ್ತೆ, ಇಟ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್ಸ್. ಸೊ ಹಾಗಾದರೆ ಸಿ ಆರ್ ಇಕ್ವೇಷನ್ ಏನಾಗುತ್ತೆ, ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ. ಸೊ ಡೋ ಯು ಬೈ ಡೋ ಎಕ್ಸ್ ಈಕ್ವಲ್ ಟು 0 ಅಂತಂದರೆ ಏನಾಯಿತು, ಸಿನ್ಸ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ, ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 0. ಇನ್ ದ ಸೇಮ್ ವೇ ಸಿ ಆರ್ ಇಕ್ವೇಷನ್ಸ್ ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ಯು ಬೈ ಡೋ ವೈ ಆಗಿರುತ್ತೆ. ಸಿನ್ಸ್ ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0, ವಿ ಮಸ್ಟ್ ಹ್ಯಾವ್ ಡೋ ಯು ಬೈ ಡೋ ವೈ ಆಲ್ಸೋ ಈಕ್ವಲ್ ಟು 0. ಸೊ ಹಾಗಾದರೆ ಏನಂತ ಬರ್ತಿದೆ, ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0, ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. ಇನ್ ದ ಸೇಮ್ ವೇ ಡೋ ಯು ಬೈ ಡೋ ವೈ ಈಸ್ ಆಲ್ಸೋ ಈಕ್ವಲ್ ಟು 0, ಡೋ ಯು ಬೈ ಡೋ ವೈ ಈಸ್ ಆಲ್ಸೋ ಈಕ್ವಲ್ ಟು 0. ಸೊ ಹಾಗಾದರೆ ಏನಂತ ಹೇಳ್ಬೋದು, ಈ ಬೋತ್ ಯು ಆ್ಯಂಡ್ ವಿ ಆರ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಅಂತ ಅಂದರೆ ಏನು, ಯು ಮತ್ತು ವಿ ಟರ್ಮ್ಸಲ್ಲಿ ಏನಾಗ್ತಿದೆ ನನಗೆ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಬರ್ತಾ ಇದೆ ಅಂತಂದರೆ ಆ ಫಂಕ್ಷನ್ಸ್ ಯು ಆ್ಯಂಡ್ ವಿ ಫಂಕ್ಷನ್ಸ್ ಏನಾಗಿದೆ ನನಗೆ ಅದರಲ್ಲಿ ಎಕ್ಸ್ ಆ್ಯಂಡ್ ವೈ ಟರ್ಮ್ಸು ಇಲ್ಲ ಅಂತ. ಸೊ ಎಕ್ಸ್ ಆ್ಯಂಡ್ ವೈ ಟರ್ಮ್ಸ್ ಇಲ್ಲ ಅಂತಂದರೆ ಏನಾಗಿರುತ್ತೆ, ಸಮ್ ಅದರ್ ಟರ್ಮ್ಸ್ ಇರುತ್ತೆ ಅಲ್ವಾ. ಸೊ ವಿತ್ ರೆಸ್ಪೆಕ್ಟು ನಾನು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಅದರ್ ಟರ್ಮ್ಸ್ ಇದೆ ಅಂದರೆ ಬೇರೆ ಟರ್ಮ್ಸನ್ನು ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ, ಕಾನ್ಸ್ಟೆಂಟ್. ಹಾಗಾದರೆ ಏನಂತ ಹೇಳ್ಬೋದು, ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ ಫಂಕ್ಷನ್ನು. ಸೊ ಎಫ್ ಆಫ್ ಝೆಡ್ ಅನ್ನೋದು ಏನಿತ್ತು ನನಗೆ, ಯು ಪ್ಲಸ್ ಐ ಇಂಟು ವಿ ಇತ್ತು. ಇಲ್ಲಿ ಯು ಕೂಡ ಕಾನ್ಸ್ಟೆಂಟ್ ಸಮ್ K1, ವಿನ ನಾನು ಸಮ್ K2 ಅಂತ ತೊಗೊಂಡ್ರೆ ಏನಾಯಿತು, ಇಟ್ ಈಸ್ ಅಡಿಷನ್ ಆಫ್ ಟು ಕಾನ್ಸ್ಟೆಂಟ್ ಫಂಕ್ಷನ್ಸ್. ಸೊ ಎರಡು ಕಾನ್ಸ್ಟೆಂಟ್ ಫಂಕ್ಷನನ್ನು ಆ್ಯಡ್ ಮಾಡಿದರೆ ನಿಮಗೇನು ಸಿಗುತ್ತೆ, ಅಗೇನ್ ಯು ವಿಲ್ ಗೆಟ್ ಅ ಕಾನ್ಸ್ಟೆಂಟ್. ಫಾರ್ ಎಕ್ಸಾಂಪಲ್ 2 + 3, 2 ಈಸ್ ಆಲ್ಸೋ ಕಾನ್ಸ್ಟೆಂಟ್ ಆ್ಯಂಡ್ 3 ಈಸ್ ಆಲ್ಸೋ ಕಾನ್ಸ್ಟೆಂಟ್. ಎರಡು ಆ್ಯಡ್ ಮಾಡಿದರೆ ಏನು ಬರುತ್ತೆ, 5 ವಿಚ್ ಈಸ್ ಅಗೇನ್ ಅ ಕಾನ್ಸ್ಟೆಂಟ್. ಸೊ ಸಿನ್ಸ್ ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್, ವಿ ಹ್ಯಾವ್ ಎಫ್ ಆಫ್ ಝೆಡ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಓಕೆ, ಸೊ ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ವಾ, ಇಲ್ಲಿ ಎರಡು ಕೇಸಿಗೂ ಪ್ರೂವ್ ಮಾಡಬೇಕು. ಓಕೆ, ಸೊ ಈ ಕ್ವೆಶನನ್ನು ಒಂದು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಫಾರ್ 5 ಮಾರ್ಕ್ಸ್. ಸೊ ಇಟ್ಸ್ ಅ ಇಂಪಾರ್ಟೆಂಟ್ ಒನ್. ಓಕೆ, ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Now the second one is, if f of z is equal to u plus I into v, it is analytic. So it is a analytic function and phi is any differentiable function. So ಇಲ್ಲಿ ಏನು ನಾವು ಫೈನ ಡಿಫ್ರೆನ್ಷಿಯಬಲ್ ಫಂಕ್ಷನ್, ಈಗ ಯೂಶಲಿ ಎಫ್ ಅಂತ ತೊಗೊತಿದ್ವಲ್ಲ ಅದೇ ಥರ ಇಲ್ಲಿ ಅನದರ್ ಫಂಕ್ಷನನ್ನು ಕನ್ಸಿಡರ್ ಮಾಡ್ತಿದ್ದೀವಿ, ದಟ್ ಈಸ್ ಫೈ. ಸೊ ಇಲ್ಲಿ ಏನಾಗಿದೆ, ಫೈ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಓಕೆ, of x and y, then show that dou phi by dou x whole square plus dou phi by dou y whole square is equal to dou phi by dou u plus dou phi by dou u square plus dou phi by dou v square into mod of f dash of z whole square. Okay, so we need to prove this identity equation, not an identity, it's a equation. Okay, so from solution, from chain rule we have, so dou phi by dou x ಅನ್ನು ನಾನು ಯೂಸಿಂಗ್ ಚೈನ್ ರೂಲ್ ಏನಂತ ಬರಿಬೋದು, dou phi by dou x is equal to dou phi by dou u and dou u by dou x. ಇಲ್ಲಿ ಏನಾಗಿದೆ, phi is a function of x and y. ಓಕೆ, ಅದಕ್ಕೋಸ್ಕರ ಇಲ್ಲಿ ನಿಮಗೆ ಏನಾಗುತ್ತೆ, dou phi by dou u into dou u by dou x ಅಂತಂದರೆ dou u ಕ್ಯಾನ್ಸಲ್ ಆಗಿ ಅಗೇನ್ dou phi by dou x ಬರುತ್ತೆ. ಹಾಗಾಗಿ ಓಕೆ, so dou phi by dou x using chain rule can be written as dou phi by dou u into dou u by dou x plus dou phi by dou v into dou v by dou x. So call that as equation 1. And in the same way we can write dou phi by dou y as dou phi by dou u into dou u by dou y plus dou phi by dou v into dou v by dou y. Okay, ಇಲ್ಲಿ ಏನು ಮಾಡ್ತಿದ್ದೀವಿ, ಸಿನ್ಸ್ ಏನಂತ ಕೊಟ್ಟಿದ್ದಾರೆ, ಎಫ್ ಇಸ್ ಅನ್ ಅನಾಲಿಟಿಕ್ ಫಂಕ್ಷನ್. ಸೊ ಯು ಆ್ಯಂಡ್ ವಿ ಏನಾಗಿರುತ್ತೆ, ಇಟ್ ಸ್ಯಾಟಿಸ್ಫೈಸ್ ಸಿ ಆರ್ ಇಕ್ವೇಷನ್ಸ್.
Since f is an analytic function, f satisfies CR equations. So using CR equations, dou u by dou y can be written as minus dou v by dou x plus dou phi by dou v ಹಾಗೆ ಇಟ್ಕೊಂಡು dou v by dou y can be written as dou u by dou x. Okay, call this as equation 2. ಈಗ ಏನು ಮಾಡಿ ನೆಕ್ಸ್ಟು, ಸೊ ಇಲ್ಲಿ ನನಗೆ dou phi by dou x ಇದೆ, dou phi by dou y ಇದೆ. ನನಗಿಲ್ಲಿ ಬೇಕಾಗಿರೋದು dou phi by dou x whole square plus dou phi by dou y whole square. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈಕ್ವೇಷನ್ 1 ಏನಿದೆ, ಈಕ್ವೇಷನ್ 1ನ್ನು ಸ್ಕ್ವೇರ್ ಮಾಡ್ಕೊತೀನಿ ಆ್ಯಂಡ್ ಈಕ್ವೇಷನ್ 2ನ ಸ್ಕ್ವೇರ್, ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2ನ ಸ್ಕ್ವೇರ್ ಮಾಡಿಕೊಂಡು ಅವೆರಡನ್ನು ಆ್ಯಡ್ ಮಾಡ್ತಿದ್ದೀನಿ. ಓಕೆ, ನಾವು ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್ ಈಕ್ವೇಷನ್ 1 and 2 ವಿ ಗೆಟ್. ಸೊ ಏನು ಮಾಡ್ತಿದ್ದೀನಿ, dou phi by dou x square ಪ್ಲಸ್ dou phi by dou y square is equal to, ಈಗ dou phi by dou xನ ಸ್ಕ್ವೇರ್ ಮಾಡಿದರೆ ಏನು ಬರುತ್ತೆ ನನಗೆ, dou phi by dou u into dou u by dou x plus dou phi by dou v into dou v by dou x whole square. ಓಕೆ, ದಿಸ್ ಟರ್ಮ್ ಪ್ಲಸ್ dou phi by dou y ನ ಸ್ಕ್ವೇರ್ ಮಾಡಿದರೆ ನನಗೇನು ಬರುತ್ತೆ, minus dou phi by dou u into dou v by dou x plus dou phi by dou v into dou u by dou x whole square. ಓಕೆ, ಅದನ್ನು ಸ್ಕ್ವೇರ್ ಮಾಡ್ತಿರೋದು. ಸೊ ಇದು ಯಾವ ಫಾರ್ಮಿಗೆ ಬಂತು ನನಗೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈಗ ಏನು ಮಾಡ್ತೀರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐಡೆಂಟಿಟಿನ ಯೂಸ್ ಮಾಡಿದ್ರೆ ಸೊ ಏನಾಯಿತು, ಫಸ್ಟ್ ಟರ್ಮಿಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐಡೆಂಟಿಟಿ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ಎ ಅಂದರೆ ಇಲ್ಲೇನಿದೆ, dou phi by dou u ಇಂಟು dou u by dou x. dou phi by a ಸ್ಕ್ವೇರನ್ನು ನಾನು dou phi by dou u ಸ್ಕ್ವೇರ್ dou u by dou x ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರನ್ನು dou phi by dou v ಸ್ಕ್ವೇರ್ dou v by dou x ಸ್ಕ್ವೇರ್ ಪ್ಲಸ್ 2ab 2 ಇಂಟು dou phi by dou u by dou x ಇಂಟು dou phi by dou v ಇಂಟು dou v by dou x. ಓಕೆ, ಇದು ಒಂದು ಟರ್ಮ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಈ ಟರ್ಮನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಯಾಕೆಂದರೆ ಇಲ್ಲಿ ಮೈನಸ್ ಟರ್ಮ್ ಇದೆ ಅಲ್ವಾ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ dou phi by dou u ಸ್ಕ್ವೇರ್ dou v by dou x ಸ್ಕ್ವೇರ್ ಪ್ಲಸ್ dou phi by dou v ಸ್ಕ್ವೇರ್ dou u by dou x ಸ್ಕ್ವೇರ್. ಇಲ್ಲಿ ಎ ಮೈನಸ್ ಬಿ ಫಾರ್ಮುಲಾ ಇರೋದ್ರಿಂದ ಮೈನಸ್ 2 ಇಂಟು dou phi by dou u ಇಂಟು dou v by dou x dou phi by dou v ಇಂಟು dou v by dou x. ಸೊ ಇಲ್ಲಿ ಪ್ಲಸ್ 2ab ಮೈನಸ್ 2ab ಈ ಟರ್ಮ್ಸ್ ಏನಿದೆ ಕ್ಯಾನ್ಸಲ್ ಆಗಿ ನನಗೆ, ಸೊ ಕ್ಯಾನ್ಸಲ್ ಆಗಿ ನನಗೆ ಏನು ಉಳಿಯುತ್ತೆ, dou phi by dou u ಸ್ಕ್ವೇರ್ ಇಂಟು dou u by dou x ಸ್ಕ್ವೇರ್ ಪ್ಲಸ್ dou phi by dou v ಸ್ಕ್ವೇರ್ ಇಂಟು dou v by dou x ಸ್ಕ್ವೇರ್. ಇಲ್ಲಿ ಪ್ಲಸ್ dou phi by dou u ಸ್ಕ್ವೇರ್ ಇಂಟು dou v by dou x ಸ್ಕ್ವೇರ್ ಪ್ಲಸ್ dou phi by dou v ಸ್ಕ್ವೇರ್ ಇಂಟು dou u by dou x ಹೋಲ್ ಸ್ಕ್ವೇರ್. ಸೊ ಇಲ್ಲೇನು ಮಾಡ್ತೀನಿ ನಾನು, ಈ ಟರ್ಮ್ ಇದೆ ಅಲ್ವಾ, ಸೊ ಫಸ್ಟು ರೀಅರೇಂಜ್ ಮಾಡಿಕೊಂಡು ಕಾಮನ್ ತೆಗಿಯೋಕ್ಕೆ ಫಸ್ಟ್ dou phi by dou u ಹೋಲ್ ಸ್ಕ್ವೇರನ್ನು ಕಾಮನ್ ತೆಗಿತೀನಿ. dou phi by dou u ಹೋಲ್ ಸ್ಕ್ವೇರ್ ಟರ್ಮ್ ಎಲ್ಲಿದೆ, ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಸೊ ಕಾಮನ್ ತೆಗೆದ್ರೆ ನನಗೇನು ಸಿಕ್ತು, dou u by dou x ಸ್ಕ್ವೇರ್ ಪ್ಲಸ್ dou v by dou x ಸ್ಕ್ವೇರ್. ನೆಕ್ಸ್ಟ್ ಏನು ಮಾಡೋದು, dou phi by dou v ಸ್ಕ್ವೇರ್ dou v ಹೋಲ್ ಸ್ಕ್ವೇರನ್ನು ಟರ್ಮ್ಸು. ಸೊ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ ಅಲ್ವಾ, ಈ ಟರ್ಮು. ಸೊ ಇದನ್ನು dou phi by dou v ಹೋಲ್ ಸ್ಕ್ವೇರ್ ಕಾಮನ್ ತೆಗೆದ್ರೆ dou u by dou x ಪ್ಲಸ್ dou u by dou x ಹೋಲ್ ಸ್ಕ್ವೇರ್ ಪ್ಲಸ್ dou v by dou x ಹೋಲ್ ಸ್ಕ್ವೇರ್. ಇಲ್ಲೂ ಅದೇ ಟರ್ಮ್ಸು ಇಲ್ಲೂ ಅದೇ ಟರ್ಮ್ ಇರೋದ್ರಿಂದ ನಾನು ಏನು ಮಾಡ್ಬೋದು, ಕಾಮನ್ ತೆಗ್ದು dou phi by dou u ಹೋಲ್ ಸ್ಕ್ವೇರ್ ಪ್ಲಸ್ dou phi by dou v ಹೋಲ್ ಸ್ಕ್ವೇರ್ ಇಂಟು dou u by dou x ಹೋಲ್ ಸ್ಕ್ವೇರ್ ಪ್ಲಸ್ dou v by dou x ಹೋಲ್ ಸ್ಕ್ವೇರ್. ಸೊ ಕಾಲ್ ದಟ್ ಆಸ್ ಈಕ್ವೇಷನ್ ಸ್ಟಾರ್. ಓಕೆ, ನಾವು ಗಿವನ್ ದಟ್ ಎಫ್ ಆಫ್ ಝೆಡ್ ಈಸ್ ಯು ಪ್ಲಸ್ ಐ. ಈಗ ಏನಾಯಿತು ನನಗೆ ಈ ಟರ್ಮಲ್ಲಿ, ಸೊ ಇಲ್ಲಿ ಒಂದು ಟರ್ಮ್ ಸಿಕ್ತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಈ dou u by dou ಈ ಟರ್ಮ್ ಏನಿದೆ ಅಲ್ವಾ, ಇದನ್ನು ಎಫ್ ಡ್ಯಾಶ್ ಆಫ್ ಝೆಡ್ ಅಂತ ಪ್ರೂವ್ ಮಾಡಿದ್ರೆ ಏನಾಗುತ್ತೆ, ನೀವೇನೋ ಪ್ರೂವ್ ಮಾಡ್ದಂಗೆ ಆಗುತ್ತೆ ಗಿವನ್ ಪ್ರಾಪರ್. ಸೊ ನೆಕ್ಸ್ಟು ವಿ ನೋ ದಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ. ಸೊ ಎಫ್ ಆಫ್ ಝೆಡ್ ಕ್ಯಾನ್ ಬಿ ರಿಟರ್ನ್ ಆಸ್ dou u by dou x ಪ್ಲಸ್ ಐ ಇಂಟು dou v by dou x. That is your f dash of z.
ಸೊ ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ಎರಡು ಕಡೆ ಸ್ಕ್ವೇರಿಂಗ್ ಮಾಡಿದ್ರೆ ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಸಿಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಟರ್ಮ್. ಸೊ ಈಕ್ವೇಷನ್ 3 ಅಂತ ಅಂದ್ಕೊಳ್ಳಿ. ಸೊ ಈಕ್ವೇಷನ್ 3ನ ಈಕ್ವೇಷನ್ ಸ್ಟಾರಿಗೆ ಇಂಪ್ಲೈಸ್ ಮಾಡಿದರೆ ಹೆಂಗೆ ಬರುತ್ತೆ ನನಗೆ ಡೋ ಫೈ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ಫೈ ಬೈ ಡೋ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡೋ ಫೈ ಬೈ ಡೋ ಯು ಹೋಲ್ ಸ್ಕ್ವೇರ್ ಪ್ಲಸ್ ಡೋ ಫೈ ಬೈ ಡೋ ವಿ ಹೋಲ್ ಸ್ಕ್ವೇರ್ ಇಂಟು ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಹೋಲ್ ಸ್ಕ್ವೇರ್. ದಟ್ ಈಸ್ ನಥಿಂಗ್ ಬಟ್ ಯುವರ್ ರಿಕ್ವೈರ್ಡ್ ಪ್ರೂಫ್. ಓಕೆ, now moving on to the next problem. So if f of z is equal to u plus I into v is analytic, so it is analytic function anta kottidare, then show that dou by dou x of mod of f of z whole square plus dou by dou y of mod of f of z whole square is equal to mod of f dash of z whole square. ಸೊ ಇಲ್ಲಿಂದ ಬರೋ ಪ್ರಾಬ್ಲಮ್ಸ್ ಏನೋ ಇದೆಲ್ಲ ಇಂಪಾರ್ಟೆಂಟು. ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಸನ್ನು ಕ್ವೆಶನ್ ಪೇಪರಲ್ಲಿ ಒಂದೊಂದು ಸಲ ರಿಪೀಟ್ ಆಗಿದೆ. ಓಕೆ, ನಾವು ಸೊಲ್ಯೂಷನ್ ಗಿವನ್ ದಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ. ಸೊ ಹಾಗಾದರೆ ಮಾಡ್ ಆಫ್ ಎಫ್ ಆಫ್ ಝೆಡ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ ಏನಾಗುತ್ತೆ ಮಾಡ್ ಆಫ್ ಎಫ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್. ಸೊ ಕಾಲ್ ದಟ್ ಆಸ್ ಈಕ್ವೇಷನ್ ಸ್ಟಾರ್. ಓಕೆ, now differentiate equation star partially with respect to x. ಸೊ ಅವಾಗ ಏನಾಗುತ್ತೆ 2 ಇಂಟು ಸೊ ಈಗ ಮಾಡ್ ಆಫ್ ಎಫ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಇಂಟು ಮಾಡ್ ಆಫ್ ಎಫ್ ಆಫ್ ಝೆಡ್ ಇಂಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಡೋ ಬೈ ಡೋ ಎಕ್ಸ್ ಆಫ್ ಮಾಡ್ ಆಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು 2u ಇಂಟು ಡೋ ಯು ಬೈ ಡೋ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿರೋದ್ರಿಂದ ಪ್ಲಸ್ 2v ಇಂಟು ಡೋ ವಿ ಬೈ ಡೋ ಎಕ್ಸ್. ಓಕೆ, ಈಗ ಇಲ್ಲೂ 2 ಇದೆ ಇಲ್ಲೂ 2 ಇದೆ, 2ನ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿದ್ರೆ ನನಗೇನು ಬರುತ್ತೆ ಮಾಡ್ ಆಫ್ ಎಫ್ ಆಫ್ ಝೆಡ್ ಇಂಟು ಡೋ ಬೈ ಡೋ ಎಕ್ಸ್ ಆಫ್ ಮಾಡ್ ಆಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವಿ ಇಂಟು ಡೋ ವಿ ಬೈ ಡೋ ಎಕ್ಸ್. ಕಾಲ್ ದಟ್ ಆಸ್ ಈಕ್ವೇಷನ್ 1. ನಾವು ಅಗೇನ್ ಈಗ ಏನು ಮಾಡಿ ಈಕ್ವೇಷನ್ ಸ್ಟಾರನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿತ್ತು, ಈಗ ಯು ಆರ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ. ಸೊ ಅವಾಗ ಏನಾಗುತ್ತೆ 2 ಇಂಟು ಮಾಡ್ ಆಫ್ ಎಫ್ ಆಫ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ ಡೋ ಬೈ ಡೋ ವೈ ಆಫ್ ಮಾಡ್ ಆಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು 2u ಇಂಟು ಡೋ ಯು ಬೈ ಡೋ ವೈ ಪ್ಲಸ್ 2v ಇಂಟು ಡೋ ವಿ ಬೈ ಡೋ ವೈ. ಸೊ ಇಲ್ಲಿ ಎರಡು ಕಡೆ 2 ಇರೋದ್ರಿಂದ 2ನ ಕ್ಯಾನ್ಸಲ್ ಮಾಡ್ಬೋದು ಕಾಮನ್ ತೆಗ್ದು. ಸೊ ಅವಾಗ ಏನು ಬರುತ್ತೆ ಮಾಡ್ ಆಫ್ ಎಫ್ ಆಫ್ ಝೆಡ್ ಇಂಟು ಡೋ ಬೈ ಡೋ ವೈ ಆಫ್ ಮಾಡ್ ಆಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಇಂಟು ಡೋ ಯು ಬೈ ಡೋ ವೈ ಪ್ಲಸ್ ವಿ ಇಂಟು ಡೋ ವಿ ಬೈ ಡೋ ವೈ. ಸಿನ್ಸ್ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್ ನಾನು ಏನು ಮಾಡ್ತಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ವೈ ಟರ್ಮ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಗೆ ಕನ್ವರ್ಟ್ ಮಾಡೋಕ್ಕೋಸ್ಕರ ಯು ಇಂಟು ಡೋ ಯು ಬೈ ಡೋ ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ವಿ ಇಂಟು ಅಗೇನ್ ಯೂಸಿಂಗ್ ಯುವರ್ ಸಿ ಆರ್ ಇಕ್ವೇಷನ್ಸ್ ಡೋ ವಿ ಬೈ ಡೋ ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಡೋ ಯು ಬೈ ಡೋ ಎಕ್ಸ್. ಓಕೆ, ಕಾಲ್ ದಟ್ ಆಸ್ ಈಕ್ವೇಷನ್ 2. ಈಗ ಏನು ಮಾಡಿ ಈಕ್ವೇಷನ್ 1 ಆ್ಯಂಡ್ 2ನ ಸೊ ನನಗೆ ಈ ಟರ್ಮ್ಸ್ ಬೇಕಾಗಿರೋದ್ರಲ್ವಾ. ಸೊ ಫಸ್ಟ್ ಟರ್ಮ್ ಎಲ್ಲಿದೆ ನನಗೆ ಈಕ್ವೇಷನ್ 1ಅಲ್ಲಿದೆ. ಸೊ ಸ್ಕ್ವೇರ್ ಮಾಡಿಕೊಂಡು ಈಕ್ವೇಷನ್ 2ನು ಸ್ಕ್ವೇರ್ ಮಾಡಿಕೊಂಡು ಅದೆರಡು ಈಕ್ವೇಷನನ್ನು ಸ್ಕ್ವೇರ್ಡ್ ಈಕ್ವೇಷನ್ಸನ್ನು ಏನು ಮಾಡ್ತೀನಿ ಐ ಆಮ್ ಗೋಯಿಂಗ್ ಟು ಆಡ್. ದಟ್ ಈಸ್ ನಾವು ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್ ಈಕ್ವೇಷನ್ 1 ಆ್ಯಂಡ್ 2 ವಿ ವಿಲ್ ಗೆಟ್. ಸೊ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಮಾಡ್ ಆಫ್ ಎಫ್ ಆಫ್ ಝೆಡ್ ಇಂಟು ಡೋ ಬೈ ಡೋ ಎಕ್ಸ್ ಆಫ್ ಮಾಡ್ ಆಫ್ ಎಫ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಪ್ಲಸ್ ಮಾಡ್ ಆಫ್ ಎಫ್ ಆಫ್ ಝೆಡ್ ಇಂಟು ಡೋ ಬೈ ಡೋ ವೈ ಆಫ್ ಮಾಡ್ ಆಫ್ ಎಫ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಇಂಟು ಸೊ ಈಕ್ವೇಷನ್ 1 ಏನಿದೆ ಯು ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವಿ ಇಂಟು ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್. ಅಗೇನ್ ಈಕ್ವೇಷನ್ 2ದೇನಿದೆ ಇದು ಎ ಮೈನಸ್ ಬಿ ಅಲ್ವಾ. ಸೊ ವಿ ಇಂಟು ಡೋ ಯು ಬೈ ಡೋ ಎಕ್ಸ್ ಮೈನಸ್ ಯು ಇಂಟು ಡೋ ವಿ ಬೈ ಡೋ ಎಕ್ಸ್ ಸ್ಕ್ವೇರ್. ಇಲ್ಲೂ ಅಗೇನ್ ಏನು ಮಾಡ್ತೀರಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ್ಯಂಡ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದರೆ ನಿಮಗೇನಾಗುತ್ತೆ ಈ ಟರ್ಮು ಯು ಇಂಟು ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ವಿ ಇಂಟು ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 2uv ಇಂಟು ಡೋ ಯು ಬೈ ಡೋ ಎಕ್ಸ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಆಗುತ್ತೆ. ಸೊ ಅದೇ ಥರ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಪ್ಲಸ್ 2ab ಮೈನಸ್ 2ab ಟರ್ಮ್ಸ್ ಏನಿರುತ್ತೆ ಅಲ್ವಾ. ಸೊ ಅದು ನನಗೆ ಕ್ಯಾನ್ಸಲ್ ಆಗಿ ಸೊ ಫೈನಲ್ ಆಗಿ ಉಳಿಯೋದು ಯು ಇಂಟು ಡೋ ಯು ಬೈ ಡೋ ಎಕ್ಸ್
ಹೋಲ್ ಸ್ಕ್ವೇರ್ ಇದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಸಪ್ರೇಟಾಗಿ ಎರಡು ಟರ್ಮ್ಸ್, ಈಗ ಎ ಬಿ ಹೋಲ್ ಸ್ಕ್ವೇರನ್ನು ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂತ ಬರಿಬೋದಲ್ವ, ಅದೇ ಥರ ಯು ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇನ್ ದ ಸೇಮ್ ವೇ ಈ ಟರ್ಮ್ಸು ವಿ ಪ್ಲಸ್ ವಿ ಸ್ಕ್ವೇರ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇಂಟು ಅಗೇನ್ ಈ ಟರ್ಮ್ಸು ವಿ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಈ ಟರ್ಮು ಯು ಸ್ಕ್ವೇರ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ ಯು ಸ್ಕ್ವೇರು ಮತ್ತು ವಿ ಸ್ಕ್ವೇರನ್ನು ಕಾಮನ್ ತೆಗೆದ್ರೆ ಸೊ ಯು ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಅಗೇನ್ ಪ್ಲಸ್ ವಿ ಸ್ಕ್ವೇರ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಅಗೇನ್ ಇಲ್ಲೂ ಸೇಮ್ ಟರ್ಮ್ಸ್ ಇರೋದ್ರಿಂದ ಏನು ಮಾಡ್ತೀನಿ, ಕಾಮನ್ ಟರ್ಮ್ಸನ್ನು ಕಾಮನ್ ತೆಗೆದ್ರೆ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಇಂಟು ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಬಟ್ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ನಾವು ಪ್ರೂವ್ ಮಾಡಿದ್ವಿ ಅಲ್ವಾ. ಸೊ ದಿಸ್ ಟರ್ಮ್ ಈಸ್ ನಥಿಂಗ್ ಬಟ್ ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್. ಸೊ ಇಲ್ಲಿ ಸೊ ನೀವು ಎಕ್ಸಾಮಲ್ಲಿ ಕೇಳಿದಾಗ ಈ ಸ್ಟೆಪ್ಪನ್ನು ಆ ಪ್ರಾಬ್ಲಮಿಗೆ ಮತ್ತೆ ಬರಿಬೇಕಾಗುತ್ತೆ. ಓಕೆ, ಸೊ ಇದು ಏನಾಗುತ್ತೆ, ಸೊ ಇಲ್ಲೇನು ಬರಿಬೋದು, ದೇರ್ ಫಾರ್ ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಡೋ ಯು ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ವಿ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಈ ಟರ್ಮು ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಅಂದರೆ ಮಾಡ್ ಆಫ್ ಎಫ್ ಆಫ್ ಝೆಡ್ ಹೋಲ್ ಸ್ಕ್ವೇರ್. ಸೊ ಏನಾಯಿತು, ಮಾಡ್ ಆಫ್ ಎಫ್ ಆಫ್ ಝೆಡ್ ಹೋಲ್ ಸ್ಕ್ವೇರ್, ಇಲ್ಲೂ ಮಾಡ್ ಆಫ್ ಎಫ್ ಆಫ್ ಝೆಡ್ ಎರಡು ಕಡೆ ಇರೋದ್ರಿಂದ ಈ ಎರಡು ಟರ್ಮ್ಸ್ ಕ್ಯಾನ್ಸಲ್ ಆಗಿ ನನಗೆ ಫೈನಲ್ ಆಗಿ ಡೋ ಬೈ ಡೋ ಎಕ್ಸ್ ಇಂಟು ಮಾಡ್ ಆಫ್ ಎಫ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ಬೈ ಡೋ ವೈ ಇಂಟು ಮಾಡ್ ಆಫ್ ಎಫ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ whole square. Okay, so that is your solution. Now we are going to move on to the next topic, that is harmonic functions. So ಇವತ್ತಿನ ಕ್ಲಾಸಲ್ಲಿ ಹಾರ್ಮೋನಿಕ್ ಫಂಕ್ಷನ್ಸ್ ಮೇಲೆ ಎರಡು ಥೆರಮ್ ಇದೆ. ಸೊ ಎರಡು ಥೆರಮ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಮಾಡ್ತೀನಿ. ಸೊ ಹಾರ್ಮೋನಿಕ್ ಫಂಕ್ಷನ್ ಅಂತ ಅಂದರೆ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು 0, ಇಟ್ ಈಸ್ ಸೆಟ್ ಟು ಬಿ ಹಾರ್ಮೋನಿಕ್ ಇನ್ ಎ ಡೊಮೈನ್ ಡಿ. ಸೊ ಒಂದು ಫಂಕ್ಷನ್ ಏನಂತೀವಿ ಅದನ್ನು ಹಾರ್ಮೋನಿಕ್ ಅಂತ ಕರಿಬೇಕು ಅಂತಂದರೆ ಇಫ್ ಇಟ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಕಮ ವೈ ಎಕ್ಸಿಸ್ಟ್ ಆಗಿರಬೇಕು. ಅಂದರೆ ಸೊ ಡೋ ಎಫ್ ಬೈ ಡೋ ಎಕ್ಸ್ ಡೋ ಸ್ಕ್ವೇರ್ ಎಫ್ ಬೈ ಡೋ ಎಕ್ಸ್ ಸ್ಕ್ವೇರ್. ಸೊ ಏನು ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡಿರವೇಟಿವ್ ಏನಾಗಿರಬೇಕು, ದೇ ಮಸ್ಟ್ ಎಕ್ಸಿಸ್ಟ್. ಸೊ ಏನೋ ಎಕ್ಸಿಸ್ಟ್ ಆಗಿರಬೇಕು ಅಂದರೆ ಏನು, ಸಮ್ ಫೈನೈಟ್ ವ್ಯಾಲ್ಯೂ ಬಂದಿರಬೇಕು ಆ್ಯಂಡ್ ದೇ ಆರ್ ಕಂಟಿನ್ಯೂಸ್. ಸೊ ಏನು, ದೇ ಮಸ್ಟ್ ಬಿ ಕಂಟಿನ್ಯೂಸ್. ಸೊ ಅವೇನು ಬರುತ್ತಲ್ವಾ, ಸೊ ಅದು ಕಂಟಿನ್ಯೂಸ್ ಆಗಿರಬೇಕು, ಕಂಟಿನ್ಯೂಸ್ ಫಂಕ್ಷನ್ಸ್ ಆಗಿರಬೇಕು. ಆ್ಯಂಡ್ ಇಟ್ ಮಸ್ಟ್ ಸ್ಯಾಟಿಸ್ಫೈಸ್ ದ ಈಕ್ವೇಷನ್ ಡೋ ಸ್ಕ್ವೇರ್ ಎಫ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಎಫ್ ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ದ ಮೇನ್ ಕಂಡೀಷನ್ ಫಾರ್ ಯುವರ್ ಫಂಕ್ಷನ್ ಟು ಬಿ ಹಾರ್ಮೋನಿಕ್. ಈ ಕಂಡೀಷನನ್ನು ವಿ ಆರ್ ಗೋಯಿಂಗ್ ಟು ಕಾಲ್, ದಿಸ್ ಈಕ್ವೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲ್ಯಾಪ್ಲೇಸ್ ಈಕ್ವೇಷನ್. ಓಕೆ, ಸೊ ಹಾರ್ಮೋನಿಕ್ ಫಂಕ್ಷನ್ ಆಗಿರಬೇಕು ಅಂತ ಹೇಳಬೇಕು ಅಂದರೆ ಏನಾಗಿರಬೇಕು, ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಡಿರವೇಟಿವ್ ಪಾರ್ಷಿಯಲ್ ಡಿರವೇಟಿವ್ ಎಕ್ಸಿಸ್ಟ್ ಆಗಿರಬೇಕು. ದೇ ಮಸ್ಟ್ ಬಿ ಕಂಟಿನ್ಯೂಸ್ ಆ್ಯಂಡ್ ದೇ ಮಸ್ಟ್ ಸ್ಯಾಟಿಸ್ಫೈ ಲ್ಯಾಪ್ಲೇಸ್ ಈಕ್ವೇಷನ್. ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ಸಚ್ ಫಂಕ್ಷನ್ ಆಸ್ ಅ ಹಾರ್ಮೋನಿಕ್ ಫಂಕ್ಷನ್. ಓಕೆ, ಎಕ್ಸಾಂಪಲ್ f of x comma y is equal to x square minus y square. Now definition. ಸೊ ಇಲ್ಲಿ ನೆಕ್ಸ್ಟ್ ಡೆಫಿನೇಷನ್ನು ಹಾರ್ಮೋನಿಕ್ ಕಾಂಜುಗೇಟ್ ಅಂದರೆ ಏನು ಅಂತ. ಓಕೆ, ನಾವು ಕನ್ಸಿಡರ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ. ಸೊ ಒಂದು ಫಂಕ್ಷನ್ ಇದೆ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವೈ ಆ್ಯಂಡ್ ಲೆಟ್ ಯು ಆಫ್ ಎಕ್ಸ್ ಕಮ ವೈ ಬಿ ಹಾರ್ಮೋನಿಕ್ ಫಂಕ್ಷನ್. ಸೊ ಯು ಆಫ್ ಎಕ್ಸ್ ಕಮ ವೈ ಅನ್ನೋದರಲ್ಲಿ ಏನಾಗಿದೆ, ಇಟ್ ಈಸ್ ಎ ಹಾರ್ಮೋನಿಕ್ ಫಂಕ್ಷನ್. ಹಾರ್ಮೋನಿಕ್ ಫಂಕ್ಷನ್ ಅಂದರೆ ಏನಾಗಿದೆ, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0. ಅಂದರೆ ಲ್ಯಾಪ್ಲೇಸ್ ಈಕ್ವೇಷನ್ ಕಂಡೀಷನನ್ನು ಏನು ಮಾಡ್ತಿದೆ, ಸ್ಯಾಟಿಸ್ಫೈ ಮಾಡ್ತಾಯಿದೆ. ಸೊ ಯಾವುದು, ಯು ಆಫ್ ಎಕ್ಸ್ ಕಮ ವೈ ಅನ್ನೋದು. ದೆನ್ ವಿ ಆಫ್ ಎಕ್ಸ್ ಕಮ ವೈ ಈಸ್ ಹಾರ್ಮೋನಿಕ್ ಕಾಂಜುಗೇಟ್. ಸೊ ಆವಾಗ ನಾವು ವಿ ಆಫ್ ಎಕ್ಸ್ ಕಮ ವೈ ಈಸ್ ಅ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಆಫ್ ಎಕ್ಸ್ ಕಮ ವೈ ಅಂತ ಯಾವಾಗ ಕರಿತೀವಿ ಅಂತ ಅಂದರೆ ವೆನ್ ವಿ ಈಸ್ ಅ ಹಾರ್ಮೋನಿಕ್ ಫಂಕ್ಷನ್. ಸೊ ಹಾರ್ಮೋನಿಕ್ ಕಾಂಜುಗೇಟ್ ಆಗಿರಬೇಕು ಅಂದರೆ ಏನಾಗಿರಬೇಕು, ಅದು ಕೂಡ ಏನಾಗಿರಬೇಕು, ಹಾರ್ಮೋನಿಕ್ ಫಂಕ್ಷನ್ ಆಗಿರಬೇಕು. ಆ್ಯಂಡ್ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆ್ಯಂಡ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್. ದೀಸ್ ಆರ್ ನಥಿಂಗ್ ಬಟ್ ಯುವರ್ ಸಿ ಆರ್ ಈಕ್ವೇಷನ್ಸ್. ಸೊ ಸಿ ಆರ್ ಈಕ್ವೇಷನ್ಸನ್ನು ಸ್ಯಾಟಿಸ್ಫೈ ಮಾಡಬೇಕು.
So it must be harmonic and it must satisfy CR equations. Then we are going to call such function as the harmonic conjugate of a harmonic function. Okay. ಸೊ ಇದು ನಿಮಗೆ ಪ್ರಾಬ್ಲಮ್ಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಈ ಎಕ್ಸಾಂಪಲ್ ಹೇಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಆಫ್ಟರ್ ಪ್ರಾಬ್ಲಮ್ಸ್ ಓನ್ಲಿ ದೆನ್ ಯು ಆರ್ ಗೋಯಿಂಗ್ ಟು ಗೋಟ್ ಇಟ್. ಓಕೆ, ನಾವು ಮೂವಿಂಗ್ ಆನ್ ಟು ದ ಥೆರಮ್. ಸೊ ಇದರಲ್ಲಿ 2 ಥೆರಮ್ ಬರುತ್ತೆ, ಈಸಿ ಥೆರಮ್ಸು. Theorem, show that real and imaginary parts of an analytic function f of z are harmonic function. ಸೊ ಏನು ಅನಾಲಿಟಿಕ್ ಫಂಕ್ಷನ್ ಅಂದರೆ ಏನು ಅಂತ ಗೊತ್ತಿದೆ. ಸೊ ಇಲ್ಲಿ ಏನಿದೆ, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಸಮ್ ಯು ಪ್ಲಸ್ ಐ ಇಂಟು ವಿ ಅನ್ನೋದು ಒಂದು ಫಂಕ್ಷನ್ ಅಂತ ತೊಗೊಂಡಿದ್ದೀನಿ. ಸೊ ಏನಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ, ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್ ಆಫ್ ಆನ್ ಅನಾಲಿಟಿಕ್ ಫಂಕ್ಷನ್. ರಿಯಲ್ ಪಾರ್ಟ್ ಅಂದರೆ ಯಾವುದಿಲ್ಲಿ ಯು ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಈಸ್ ವಿ. ಸೊ ಯು ಆ್ಯಂಡ್ ವಿ ಏನಾಗಿದೆ, ದೇ ಆರ್ ಹಾರ್ಮೋನಿಕ್ ಫಂಕ್ಷನ್, ಏನು ಹಾರ್ಮೋನಿಕ್ ಫಂಕ್ಷನ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಸೊ ಹಾರ್ಮೋನಿಕ್ ಫಂಕ್ಷನ್ ಅಂತ ಪ್ರೂವ್ ಮಾಡೋಕ್ಕೆ ನಾನು ಏನು ಮಾಡಬೇಕು, ಆ ಈಕ್ವೇಷನ್ಸು ಏನು ಲ್ಯಾಪ್ಲೇಸ್ ಈಕ್ವೇಷನ್ ಏನಿತ್ತಲ್ವಾ, ಸೊ ಲ್ಯಾಪ್ಲೇಸ್ ಈಕ್ವೇಷನನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಪ್ರೂವ್ ಮಾಡಿದ್ರೆ ಏನಾಗುತ್ತೆ, ನನಗೆ ಥೆರಮು ಪ್ರೂವ್ ಆಗುತ್ತೆ. ಓಕೆ, ಪ್ರೂಫ್ ಗಿವನ್ ಫಂಕ್ಷನ್ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್. ಸೊ ಏನಂತ ಕೊಟ್ಟಿದ್ದಾರೆ ಅಲ್ಲಿ, ಅನಾಲಿಟಿಕ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಅಲ್ವಾ ಸ್ಟೇಟ್ಮೆಂಟ್. ಸೊ ಅನಾಲಿಟಿಕ್ ಆಗಿರುತ್ತೆ ಅಂದರೆ ಅದೇನಾಗಿರುತ್ತೆ, ದೇ ಮಸ್ಟ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್ಸ್. ಸೊ ಏನಾಗಿರುತ್ತೆ, ಇಟ್ ಇಂಪ್ಲೈಸ್ ದೇ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್ಸ್, ದಟ್ ಈಸ್ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆ್ಯಂಡ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್. ಕಾಲ್ ದಟ್ ಆಸ್ equation 1 and equation 2. Now differentiate equation 1 partially with respect to x and equation 2 partially with respect to y. So first equation 1 na with respect to x partially differentiate ಮಾಡ್ತೀರಾ, then you are going to differentiate equation 2 partially with respect to y. So equation 1 na partially with respect to x ಮಾಡಿದ್ರೆ ಏನಾಗುತ್ತೆ, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡೋ ಸ್ಕ್ವೇರ್ ವಿ ಬೈ ಡೋ ವೈ ಇಂಟು ಡೋ ಎಕ್ಸ್. ಆ್ಯಂಡ್ ಈಕ್ವೇಷನ್ 2 ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಡೋ ಸ್ಕ್ವೇರ್ ವಿ ಬೈ ಡೋ ಎಕ್ಸ್ ಇಂಟು ಡೋ ವೈ ಆಗುತ್ತೆ. ಓಕೆ, ನಾವು ಈಗ ಏನು ಮಾಡಿ, ಈ 2 ಈಕ್ವೇಷನ್ಸ್ ಏನು ಬಂತಲ್ವ, ಅದೆರಡನ್ನೂ ಆ್ಯಡ್ ಮಾಡಿದರೆ ನನಗೇನು ಸಿಗುತ್ತೆ, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಡೋ ಸ್ಕ್ವೇರ್ ವಿ ಬೈ ಡೋ ವೈ ಇಂಟು ಡೋ ಎಕ್ಸ್. ಇಲ್ಲಿ ಆ್ಯಡ್ ಮಾಡ್ತಿರೋದ್ರಿಂದ ಈ ಮೈನಸ್ ಆಗೇನಾಗುತ್ತೆ, ಮೈನಸ್ ಡೋ ಸ್ಕ್ವೇರ್ ವಿ ಬೈ ಡೋ ವೈ ಇಂಟು ಡೋ ಎಕ್ಸ್. ಸೊ ಇಲ್ಲಿ ಪ್ಲಸ್ಸು ಮೈನಸ್ಸು 2 ಟರ್ಮ್ಸ್ ಕ್ಯಾನ್ಸಲ್ ಆಗಿ ನನಗೇನು ಬರುತ್ತೆ, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0. ಓಕೆ, ಇಲ್ಲಿ ಸೊ ಏನು, ದಿಸ್ ಇಸ್ ನಥಿಂಗ್ ಬಟ್ ಏನಾಗಿದೆ, ಇಟ್ ಈಸ್ ಎ ಲ್ಯಾಪ್ಲೇಸ್ ಈಕ್ವೇಷನ್. ಸೊ ಲ್ಯಾಪ್ಲೇಸ್ ಈಕ್ವೇಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಕಾಲ್ ಸಚ್ ಫಂಕ್ಷನ್ ಆಸ್ ಹಾರ್ಮೋನಿಕ್. ಇಲ್ಲೇನು ಡೋ ಸ್ಕ್ವೇರ್, ನಿಮ್ಮ ಲ್ಯಾಪ್ಲೇಸ್ ಈಕ್ವೇಷನ್ಸ್ ಇದೆ ಅಲ್ವಾ, ಇಲ್ಲಿ ಹೇಳಿದ್ದೀನಿ. ಇಲ್ಲಿ ಎಫಿಗೆ ಏನಾಗಿದೆ, ಡೋ ಸ್ಕ್ವೇರ್ ಎಫ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಎಫ್ ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0. ಇಲ್ಲಿ ಹಾಗಾದ್ರೆ ಏನು, ಯುಗೆ ಏನಾಗಬೇಕು, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0. ಸೊ ಲ್ಯಾಪ್ಲೇಸ್ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡ್ತಿರೋದ್ರಿಂದ ಏನಾಗುತ್ತೆ, ಯು ಈಸ್ ಹಾರ್ಮೋನಿಕ್. ಓಕೆ, ದೇರ್ ಫಾರ್ ಯು ಈಸ್ ಹಾರ್ಮೋನಿಕ್. ಅದೇ ಥರ ನೆಕ್ಸ್ಟ್ ಏನು ಮಾಡ್ತೀರಾ, ವಿ ಈಸ್ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡ್ತೀರಾ. ಸೊ ನೆಕ್ಸ್ಟ್ ವಿ ಈಸ್ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡೋಕ್ಕೆ ಡಿಫ್ರೆನ್ಷಿಯೇಟ್ ಈಕ್ವೇಷನ್ 1 ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ. ಆವಾಗಲೇ ಎಕ್ಸಿಂದ ಮಾಡಿದ್ವಿ, ಈಗ ವೈಯಿಂದ ಮಾಡ್ತಿದ್ದೀರಾ. ಆ್ಯಂಡ್ ಈಕ್ವೇಷನ್ 2 ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅವಾಗ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ವೈ ಅಂತಂದರೆ ಈಕ್ವೇಷನ್ 1 ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಇಂಟು ಡೋ ವೈ ಈಸ್ ಈಕ್ವಲ್ ಟು ಡೋ ಸ್ಕ್ವೇರ್ ವಿ ಬೈ ಡೋ ವೈ ಸ್ಕ್ವೇರ್. ಆ್ಯಂಡ್ ಈಕ್ವೇಷನ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಮೈನಸ್, ಇಲ್ಲಿ ಸೊ ಇಲ್ಲಿ ಮೈನಸನ್ನು ಇಂಟರ್ಚೇಂಜ್ ಮಾಡಿದ್ದೀವಿ, ಏನಾಗಲ್ಲ. ಸೊ ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ಮೈನಸ್ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಇಂಟು ಡೋ ವೈ ಇಸ್ ಈಕ್ವಲ್ ಟು ಮೈನಸ್ ಡೋ ಸ್ಕ್ವೇರ್ ವಿ ಬೈ ಡೋ ಎಕ್ಸ್ ಸ್ಕ್ವೇರ್. ಇಲ್ಲಿ ಏನು ಮೈನಸ್ ಸೈನನ್ನು ಏನು ಇಂಟರ್ಚೇಂಜ್ ಮಾಡಿದ್ದೀನಿ, ಮಲ್ಟಿಪ್ಲೈ ಬೈ ಮೈನಸ್ ಆಗಿದೆ. ಸೊ ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ಸೊ ಈಗ ಇದೆರಡು ಟರ್ಮ್ಸನ್ನು ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಡೋ ಸ್ಕ್ವೇರ್ ವಿ ಬೈ ಡೋ ವೈ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ವಿ ಬೈ ಡೋ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಇಂಟು ಡೋ ವೈ ಹಾಗೆ ಇರುತ್ತೆ, ಮೈನಸ್
ಸೊ ಇದೇನಾಗುತ್ತೆ ಮೈನಸ್ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಇಂಟು ಡೋ ವೈ. ಇಲ್ಲಿ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗಿ ನನಗೇನು ಬಂತು, ಈಕ್ವಲ್ಸ್ ಟು 0. ದಟ್ ಈಸ್ ಡೋ ಸ್ಕ್ವೇರ್ ವಿ ಬೈ ಡೋ ವೈ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ವಿ ಬೈ ಡೋ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಮೀನ್ಸ್ ದಟ್ ಯುವರ್ ವಿ ಸ್ಯಾಟಿಸ್ಫೈಸ್ ಅ ಲ್ಯಾಪ್ಲೇಸ್ ಈಕ್ವೇಷನ್, ದಟ್ ಈಸ್ ವಿ ಈಸ್ ಹಾರ್ಮೋನಿಕ್. ಓಕೆ, ಸೊ ಏನಂತ ಅದೇ ಹೇಳಿದಲ್ವಾ, ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಯಾವುದು, ಯು ಆ್ಯಂಡ್ ವಿ ಆಗಿತ್ತು. ಯು ಆ್ಯಂಡ್ ವಿನ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ರು. ವಿ ಹ್ಯಾವ್ ಪ್ರೂವ್ಡ್ ದಟ್. ಓಕೆ, ಸೊ ದಟ್ ಈಸ್ ಯುವರ್ ಪ್ರೂಫ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥೆರಮ್. The two functions, theorem statement is, the two functions u of x comma y and v of x comma y are harmonic conjugate of each other if and only if they are constant. ಅಂದರೆ ಸೊ ಯು ಅನ್ನೋದು ಏನಾಗಿದೆ, ಇಟ್ ಈಸ್ ಅ ಹಾರ್ಮೋನಿಕ್ ಫಂಕ್ಷನ್ ಆ್ಯಂಡ್ ವಿ ಅನ್ನೋದು ಏನೋ ಹಾರ್ಮೋನಿಕ್ ಫಂಕ್ಷನ್ಸ್. ದೀಸ್ ಆರ್ ಟೂ ಫಂಕ್ಷನ್ಸ್. ಸೊ ಇದೆರಡು ಏನಾಗಿರಬೇಕು, ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್. ಅಂದರೆ ಯುಗೆ ಹಾರ್ಮೋನಿಕ್ ಕಾಂಜುಗೇಟು ವಿಗೆ ಯು, ವೈಸ್ ವರ್ಸ ಆಗಿರಬೇಕು. ಅಂದರೆ ದೇ ಮಸ್ಟ್ ಬಿ ಕಾನ್ಸ್ಟೆಂಟ್. ಸೊ ಏನು, ಇಫ್ ಆ್ಯಂಡ್ ಓನ್ಲಿ ಇಫ್ ದೇ ಆರ್ ಕಾನ್ಸ್ಟೆಂಟ್. ಸೊ ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಇರೋದ್ರಿಂದ ಏನು ಮಾಡ್ತೀರಾ, ಟೂ ಪಾರ್ಟಲ್ಲಿ ಪ್ರೂಫ್ ಮಾಡ್ತೀರಾ ಅಲ್ವಾ ಥೆರಮ್ನ. ಒಂದು ಫಸ್ಟು ನೆಸೆಸರಿ ಆ್ಯಂಡ್ ಸಫಿಷಿಯೆಂಟ್ ಪಾರ್ಟ್, ದಟ್ ಈಸ್ ಕನ್ವರ್ಸ್ ಪಾರ್ಟು ಬರುತ್ತಿಲ್ಲಿ. ಓಕೆ, ಪ್ರೂಫ್. ಸೊ ಫಸ್ಟ್ ನಾನು ಏನು ಅನ್ಕೊತೀನಿ, ಯು ಆ್ಯಂಡ್ ವಿನ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿ. ಸೊ ಏನು ಮಾಡ್ತೀನಿ, ನೆಕ್ಸ್ಟು ಯು ಆ್ಯಂಡ್ ವಿ ಆರ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್ ಅಂತ ಪ್ರೂವ್ ಮಾಡ್ತೀನಿ. ಸೊ ಯು ಆ್ಯಂಡ್ ವಿ ಆರ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್ ಅಂತ ಪ್ರೂವ್ ಮಾಡೋಕ್ಕೆ ನಾನು ಏನಂತ ಪ್ರೂವ್ ಮಾಡಬೇಕು, ಯು ಈಸ್ ಹಾರ್ಮೋನಿಕ್, ವಿ ಈಸ್ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಓಕೆ, ಸೊ ಯು ಈಸ್ ಹಾರ್ಮೋನಿಕ್, ವಿ ಈಸ್ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡಿ. ನೆಕ್ಸ್ಟ್ ಸಿ ಆರ್ ಕಂಡೀಷನ್ಸ್ ಒಂದು ಸ್ಯಾಟಿಸ್ಫೈ ಆಗ್ತಿದೆ ಅಂತ ಪ್ರೂವ್ ಮಾಡಿದ್ರೆ, ದೆನ್ ಫ್ರಮ್ ದ ಡೆಫಿನೇಷನ್ ಆಫ್ ಯುವರ್ ಹಾರ್ಮೋನಿಕ್ ಕಾಂಜುಗೇಟ್ ದೇ ವಿಲ್ ಬಿ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್. ಸೊ ಫಸ್ಟ್ ಕೇಸಲ್ಲಿ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್. ಈಗ ಏನು ಪ್ರೂವ್ ಮಾಡಬೇಕು, ದೇ ಆರ್ ಹಾರ್ಮೋನಿಕ್ ಕಾಂಜುಗೇಟ್ ಅಂತ ಪ್ರೂವ್ ಮಾಡಬೇಕು. ಸೊ ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಅದನ್ನು ನಾನು ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂಗೆ ಯು ಆಫ್ ಎಕ್ಸ್ ಕಮ ವೈ ಈಸ್ ಕಾನ್ಸ್ಟೆಂಟ್, ಅದನ್ನು ನಾನು ಸಮ್ C1, ಅದೇ ಥರ ವಿ ಆಫ್ ಎಕ್ಸ್ ಕಮ ವೈನ ಸಮ್ C2 ಕಾನ್ಸ್ಟೆಂಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀನಿ. ಸೊ ಕಾಲ್ ದಿಸ್ ಆಸ್ ಇಕ್ವೇಷನ್ 1 ಆ್ಯಂಡ್ ದಿಸ್ ಆಸ್ ಇಕ್ವೇಷನ್ 2. ಈಗ ಡಿಫ್ರೆನ್ಷಿಯೇಟ್ ಈಕ್ವೇಷನ್ 1 ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ಬೋತ್ ಎಕ್ಸ್ ಆ್ಯಂಡ್ ವೈ. ಸೊ ಫಸ್ಟ್ ಏನು ಮಾಡ್ತೀನಿ, ಈಕ್ವೇಷನ್ 1ಅನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒಂದ್ಸಲ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ವೈ ಒಂದ್ಸಲ. ಅಂದರೆ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ C1 ಅಂತ ಅಂದರೆ ಸೊ ಕಾನ್ಸ್ಟೆಂಟ್ ಟರ್ಮನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ ಅಲ್ವಾ. ದೇರ್ ಫಾರ್ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 0. ಅದೇ ಥರ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು 0. ಓಕೆ, ಈಗ ಸೊ ಇದೇನು ಡಿಫ್ರೆನ್ಷಿಯೇಟ್ ಮಾಡಿದ್ದೆ ಅಲ್ವಾ, ಈ ಟರ್ಮ್ಸನ್ನ ನಾನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸೊ ಅಂದರೆ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀನಿ, ಮತ್ತು ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯೇಟ್ಸ್ ಬರೋಕ್ಕೆ, ಡಿರೈವೇಟಿವ್ಸ್ ಬರೋಕ್ಕೆ ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀನಿ. ಈಗ ಸೊ ಇದೆರಡನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನನಗೆ, ಆ್ಯಡಿಂಗ್ ಬೋತ್ ದಿಸ್ ಟು ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0. ಸೊ ಈಕ್ವಲ್ ಟು 0 ಅಂದರೆ ಇದೇನಾಗಿದೆ, ಇಟ್ ಸ್ಯಾಟಿಸ್ಫೈಸ್ ಲ್ಯಾಪ್ಲೇಸ್ ಈಕ್ವೇಷನ್. ಸೊ ಯು ಈಸ್ ಹಾರ್ಮೋನಿಕ್. ಓಕೆ, ಅದೇ ಥರ ನೆಕ್ಸ್ಟ್ ಏನು ಮಾಡೋದು, ವಿ ಈಸ್ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡೋದು. ಸೊ ವಿ ಈಸ್ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡೋಕ್ಕೆ ಡಿಫ್ರೆನ್ಷಿಯೇಟ್ ಈಕ್ವೇಷನ್ 2 ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ಬೋತ್ ಎಕ್ಸ್ ಆ್ಯಂಡ್ ವೈ. ಸೊ ಇಲ್ಲಿ ಮಾಡಿದ್ವಲ್ಲ ಅದೇ ಥರ. ಸೊ ಏನಾಗುತ್ತೆ, ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. ಇಲ್ಲಿ ಕಾನ್ಸ್ಟೆಂಟನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0. ಇನ್ ದ ಸೇಮ್ ವೇ ಡೋ ವಿ ಬೈ ಡೋ ವೈ ಈಸ್ ಆಲ್ಸೋ ಈಕ್ವಲ್ ಟು 0 ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ. ಈಗ ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡೋ ಸ್ಕ್ವೇರ್ ವಿ ಬೈ ಡೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಆ್ಯಂಡ್ ಡೋ ಸ್ಕ್ವೇರ್ ವಿ ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0. ಇದೆರಡನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಆ್ಯಡಿಂಗ್ ಬರ್ಕೊಳ್ಳಿ. ದೇರ್ ಫಾರ್ ಡೋ ಸ್ಕ್ವೇರ್ ವಿ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ವಿ ಬೈ ಇಲ್ಲಿ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ವಿ ಈಸ್ also harmonic since it satisfies Laplace equation. Okay, since v and u and v satisfies and also u and v ಏನಾಗಿದೆ, it satisfies CR equations. CR equations ಏನಕ್ಕೆ ಅಂತ ಅಂದರೆ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಏನಾಗಿರುತ್ತೆ, ದೇ ಆರ್ ಅನಾಲಿಟಿಕ್. ಸೊ ಏನು, ಆ್ಯಂಡ್ ದೇ ಸ್ಯಾಟಿಸ್ಫೈಸ್ CR equations.
ಸೊ ಏನಾಯಿತು, ಯು ಆ್ಯಂಡ್ ವಿ ಆಲ್ಸೋ ಸ್ಯಾಟಿಸ್ಫೈ ಸಿ ಆರ್ ಈಕ್ವೇಷನ್ಸ್ ಆ್ಯಂಡ್ ದರ್ ಹಾರ್ಮೋನಿಕ್ ಫಂಕ್ಷನ್. ಸೊ ಏನಂತ ಹೇಳ್ಬೋದು, ಯು ಆಫ್ ಎಕ್ಸ್ ಕಮ ವೈ ಆ್ಯಂಡ್ ವಿ ಆಫ್ ಎಕ್ಸ್ ಕಮ ವೈ ಆರ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್. ದಿಸ್ ಈಸ್ ಫ್ರಮ್ ದ ಡೆಫಿನೇಷನ್ ಆಫ್ ಯುವರ್ ಹಾರ್ಮೋನಿಕ್ ಕಾಂಜುಗೇಟ್. ಓಕೆ, ನೆಕ್ಸ್ಟ್ ಏನು, ಕೇಸ್ ಟು ಏನಿಲ್ಲಿ ನಿಮಗೆ ಕಾನ್ವರ್ಸ್ ಪಾರ್ಟ್ ಆಫ್ ದ ಪ್ರೂಫ್. ಸೊ ಕಾನ್ವರ್ಸ್ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ, ಯು ಆ್ಯಂಡ್ ವಿನ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್ ಅಂತ ಕನ್ಸಿಡರ್ ಮಾಡಿ ಯು ಆ್ಯಂಡ್ ವಿನ ಏನು ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡೋದು, ಉಲ್ಟಾ ಕಾನ್ವರ್ಸ್ ಪಾರ್ಟ್. ಓಕೆ, ಲೆಟ್ ಯು ಆ್ಯಂಡ್ ವಿ ಆರ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಈಚ್ ಅದರ್. ಸೊ ಹಾರ್ಮೋನಿಕ್ ಕಾಂಜುಗೇಟ್ ಆಗಿದೆ ಅಂತಂದರೆ ಏನಾಗಿರುತ್ತೆ, ದೇ ಆರ್ ಹಾರ್ಮೋನಿಕ್ ಫಂಕ್ಷನ್ಸ್ ಆ್ಯಂಡ್ ದೇ ಸ್ಯಾಟಿಸ್ಫೈಸ್ ಸಿ ಆರ್ ಈಕ್ವೇಷನ್ಸ್. ಸೊ ಸಿ ಆರ್ ಈಕ್ವೇಷನ್ಸ್ ಸ್ಯಾಟಿಸ್ಫೈ ಮಾಡ್ತಿರೋದ್ರಿಂದ ಏನಾಗಿರುತ್ತೆ, ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆ್ಯಂಡ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್. ದೋಸ್ ಆರ್ ಯುವರ್ ಸಿ ಆರ್ ಈಕ್ವೇಷನ್ಸ್. ಸೊ ಕಾಲ್ ದಟ್ ಆಸ್ ಈಕ್ವೇಷನ್ 3 and 4. Okay, and dou v by dou x is equal to dou u by dou y and dou v by dou y is equal to dou u by dou x. ಸೊ ಇದು ಕೂಡ ಏನು ಸಿ ಆರ್ ಈಕ್ವೇಷನ್ಸ್. ಇಲ್ಲಿ ಯು ಆ್ಯಂಡ್ ವಿ ಬೋತ್ ಆರ್ ಹಾರ್ಮೋನಿಕ್ ಆಗಿದೆ ಅಲ್ವಾ. ಸೊ ಯು ಆ್ಯಂಡ್ ವಿ ಬೋತ್ ಸಿ ಆರ್ ಈಕ್ವೇಷನ್ಸನ್ನ ಇದು ಮಾಡಿ ಸ್ಯಾಟಿಸ್ಫೈ ಮಾಡ್ತಿದ್ದೆ. ಈಗ ಫ್ರಮ್ ಈಕ್ವೇಷನ್ 3 and 6 ಸೊ ಏನಾಗಿದೆ, ಡೋ ಯು by dou x is equal to dou v by dou y and dou v by dou y is equal to minus dou u by dou x ಅಂದರೆ ಏನಾಗುತ್ತೆ, ಸೊ ಇದನ್ನು ರಿಅರೇಂಜ್ ಮಾಡಿದ್ರೆ dou u by dou x is equal to minus dou u by dou x ಆಗುತ್ತೆ. ಇನ್ ದ ಸೇಮ್ ವೇ ಫ್ರಮ್ 4 and 5 ಸೊ ಇಲ್ಲಿ ನೋಡಿ, dou u by dou y is equal to minus dou v by dou x, ಬಟ್ ಡೋ ವಿ ಬೈ ಡೋ ಎಕ್ಸ್ ಏನಾಗಿದೆ, ಡೋ ಯು ಬೈ ಡೋ ವೈಗೆ ಈಕ್ವಲ್ಸ್ ಆಗಿದೆ. ಸೊ ಹಾಗಾದ್ರೆ ಏನಂತ ಹೇಳ್ಬೋದು, ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ಯು ಬೈ ಡೋ ವೈ. ಓಕೆ, ಈಗ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇರೋದನ್ನ ಶಿಫ್ಟ್ ಮಾಡಿದರೆ, ಎಲ್ ಎಚ್ ಎಸ್ಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ, 2 ಇಂಟು ಡೋ ಯು ಬೈ ಡೋ ಎಕ್ಸ್ ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. ಇಲ್ಲೂ ಕೂಡ ಆರ್ ಎಚ್ ಎಸ್ ಇರೋದನ್ನ ಎಲ್ ಎಚ್ ಎಸ್ಗೆ ಶಿಫ್ಟ್ ಮಾಡಿದ್ರೆ 2 ಇಂಟು ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು 0. ಸೊ ಏನು ಬಂತು ನನಗೆ, ಡೋ ಯು ಬೈ ಡೋ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ಡೋ ಯು ಬೈ ಡೋ ವೈ ಈಕ್ವಲ್ಸ್ ಟು 0 ಅಂದರೆ ಯು ಈಸ್ ಇಂಡಿಪೆಂಡೆಂಟ್ ಆಫ್ ಬೋತ್ ಎಕ್ಸ್ ಆ್ಯಂಡ್ ವೈ. ಸೊ ಲಾಸ್ಟ್ ಥೆರಮ್ ಮಾಡಿದ್ವಿ ಅಲ್ವಾ, ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅನಾಲಿಟಿಕ್ ಫಂಕ್ಷನ್ ಮೇಲೆ, ಆ ಥರ. ಸೊ ಕಾನ್ಸ್ಟೆಂಟಿಂದು. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಬೋತ್ ಎಕ್ಸ್ ಆ್ಯಂಡ್ ವೈ ಅಂತ ಅಂದರೆ ಏನಾಗಿರುತ್ತೆ, ಇಟ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಲ್ವಾ. ಸೊ ಯುಗೆ ನನಗೇನಿದೆ, ಇಟ್ ಈಸ್ ಅ ಫಂಕ್ಷನ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತಂದರೆ ಎಕ್ಸ್ ವೈ ಟರ್ಮ್ಸ್ ಇರಲ್ಲ. ಸಮ್ k1 k2 c1 c2 ಸೊ ಯಾವುದೋ ಅದರ್ ಟರ್ಮ್ಸ್ ಇರುತ್ತೆ, ಅವಾಗೇನಾಗುತ್ತೆ, ಅದೆಲ್ಲ ಟರ್ಮ್ಸು ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಅ ಕಾನ್ಸ್ಟೆಂಟ್ ಫಂಕ್ಷನ್. ದೇರ್ಫಾರ್ ಯು ಆಫ್ ಎಕ್ಸ್ ಕಮ ವೈ ಈಸ್ ಕಾನ್ಸ್ಟೆಂಟ್. ಸಿಮಿಲರ್ಲಿ ಈಗ ನೆಕ್ಸ್ಟ್ ಏನು ಮಾಡಬೇಕು, ವಿ ಆಫ್ ಎಕ್ಸ್ ಕಮ ವೈ ಈಸ್ ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡೋಕ್ಕೆ. ಸೊ ಫ್ರಮ್ ಈಕ್ವೇಷನ್ 3 and 6 ಸೊ ಏನಾಗುತ್ತೆ, ಮೈನಸ್ ಡೋ ವಿ ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಅಲ್ವಾ. ಸೊ ಇಲ್ಲಿ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ, ಬಟ್ ಮೈನಸ್ ಡೋ ಯು ಬೈ ಡೋ ಎಕ್ಸ್ ಇಸ್ ಡೋ ವಿ ಬೈ ಡೋ ವೈ ಅಂತಂದರೆ ಏನಾಗುತ್ತೆ, ಮೈನಸ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ. ಸೊ ಈಗ ಏನು ಮಾಡಿ, ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ, ಆರ್ ಎಚ್ ಎಸ್ಸನ್ನು ಎಲ್ ಎಚ್ ಎಸ್ಸಿಗೆ ಶಿಫ್ಟ್ ಮಾಡಿದ್ರೆ 2 ಇಂಟು ಡೋ ವಿ ಬೈ ಡೋ ವೈ ಈಸ್ ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ಡೋ ವಿ ಬೈ ಡೋ ವೈ ಈಸ್ ಈಕ್ವಲ್ ಟು 0. ಇನ್ ದ ಸೇಮ್ ವೇ ಫ್ರಮ್ ಈಕ್ವೇಷನ್ 4 and 5 ಸೊ ಏನಾಯಿತು ನನಗೆ, ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಆಗುತ್ತೆ. ಸೊ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನಾವು ಒಂದು ಕಡೆ ಶಿಫ್ಟ್ ಮಾಡಿಕೊಂಡ್ರೆ 2 ಇಂಟು ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 0. That means dou v by dou y is also equal to 0 and dou v by dou x is also equal to 0 ಅಂದರೆ v is independent of both x and y. Therefore v is also constant function. ಸೊ ಇಲ್ಲಿ ಎರಡು ಪಾರ್ಟ್ ಆಫ್ ಪ್ರೂಫು. ಫಸ್ಟ್ ಏನು ಮಾಡ್ತೀರಾ, ಯು ಆ್ಯಂಡ್ ವಿನ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಯು ಆರ್ ಗೋಯಿಂಗ್ ಟು ಪ್ರೂವ್ ದಮ್ ಆಸ್ ದರ್ ಹಾರ್ಮೋನಿಕ್ ಕಾಂಜುಗೇಟ್. ಸೊ ಕಾನ್ವರ್ಸ್ ಪಾರ್ಟಲ್ಲಿ, ದಟ್ ಈಸ್ ಯುವರ್ ಕೇಸ್ 2 ಅಲ್ಲಿ ಯು ಆ್ಯಂಡ್ ವಿನ ಹಾರ್ಮೋನಿಕ್ ಕಾಂಜುಗೇಟ್ ಅಂತ ಕನ್ಸಿಡರ್ ಮಾಡಿ ಯು ಆರ್ ಗೋಯಿಂಗ್ ಟು ಪ್ರೂವ್ ದಟ್ ಆಸ್ ಯು ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ ಫಂಕ್ಷನ್ಸ್. ಓಕೆ, ಸೊ ಇಲ್ಲಿಗೆ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಹಾರ್ಮೋನಿಕ್ ಫಂಕ್ಷನ್ಸ್ ಮೇಲೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.